ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಇಟ್ಸ್ ಅ ಡೇ ಇನ್ ಮೈ ಲೈಫ್ ಅನ್ನೋ ಥರ. ಸೊ ಇವತ್ತು ಏನೇನಾಗುತ್ತೆ ಒಂದು ಡೇ ವ್ಲಾಗ್ ಮಾಡೋಣ, ಮಿನಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಲೇಖಾ ಅಕ್ಕ ಈಚೆ ಹೋಗ್ತಾ ಇದ್ದೀವಿ, ಏನೇನಿರುತ್ತೆ ಈಚೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ, ಎಲ್ಲೆಲ್ಲ ಹೋಗ್ತೀವಿ, ಹಾಗೆ ಹೇಗಿರುತ್ತೆ ಇವತ್ತಿನ ಡೇ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು. ನಾನಿನ್ನು ಫುಲ್ಲು ಮುಖಕ್ಕೆ ಸ್ವಲ್ಪ ರೆಡಿ ಆಗಬೇಕು. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಆ್ಯಂಡ್ ಮೊಟ್ಟೆ ಪಲ್ಯ ಮಾಡಿದ್ದೀನಿ. ನನ್ನ ಬಾವಿ ಪತಿ ಹೇಳಿದ್ದಾರೆ ಡೈಲಿ ಮೊಟ್ಟೆ ತಿನ್ನಬೇಕು ಅಂತ. ನಾನು ಸೋಮವಾರ ಮತ್ತು ಶುಕ್ರವಾರ ಬಿಟ್ಟು ಮಿಕ್ಕಿದಿನೆಲ್ಲ ಮೊಟ್ಟೆ ತಿಂತೀನಿ. ಸೊ ಇವತ್ತು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಇವಾಗ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಸ್ವಲ್ಪ ಜಾಸ್ತಿ ಒಂದು 3 ಚಪಾತಿ ತಿಂತಾಯಿದ್ದೀನಿ. ಯೂಶ್ವಲಿ 2 ತಿಂತಿದ್ದೆ, 3 ತಿಂತಿದ್ದೀನಿ. ಯಾಕಂದರೆ ಇವತ್ತು ಸ್ವಲ್ಪ ಈಚೆ ಓಡಾಡಬೇಕು. ಗೊತ್ತಿಲ್ಲ ಲೇಖಾ ಅಕ್ಕ ಎಷ್ಟು ಓಡಾಡಿಸ್ತಾರೆ ನನ್ನ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಮದೆಲ್ಲ ಟಿಫನ್ ಆಗಿದೆ ಅಂತ ಅನ್ಕೋತೀನಿ. ಟಿಫನ್ ಮುಗೀತು, ಕ್ವಿಕ್ಕಾಗಿ ರೆಡಿಯಾಗಿ ಹೊರಡಬೇಕು. ಲೇಟ್ ಆಗಿಬಿಟ್ಟಿದೆ, 11:45 ಆಗಿಬಿಟ್ಟಿದೆ. ಹೊರಡಬೇಕು, ಇಲ್ಲ ಅಂದರೆ ಲೇಖಾ ಅಕ್ಕ ನನ್ನ ಕ್ಲಾಸ್ ತೊಗೋತಾರೆ ಎಷ್ಟು ಲೇಟಾಗಿ ಬಂದೆ ಅಂತ. ಸೊ ಕ್ವಿಕ್ಕಾಗಿ ಹೊರಡೋಣ, ರೆಡಿ ಆಗೋಣ. ನೋಡಿ ಗೈಸ್, ಇದೆ ನಾನು ಮಾಡಿದ ತುಪ್ಪ. ಇವಾಗ ಗಟ್ಟಿಯಾಗಿದೆ, ಎಲ್ಲೋ ಇಷ್ಟು ಕಾಣ್ತಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನನಗದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆ ಟೆಸ್ಟ್ ನೋಡೋಕ್ಕೇ ಒಂಥರ ಸಕ್ಕತ್ತಾಗಿ ಕಾಣ್ತಾ ಇದೆ. ನಾನು ಇನ್ನೂ ಯೂಸ್ ಮಾಡಿಲ್ಲ. ಆ್ಯಂಡ್ ಘಮ ಅಂತೂ ತುಂಬ ಚೆನ್ನಾಗಿದೆ. ಯಾರ್ಯಾರು ನಾನು ಲಾಸ್ಟ್ ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೆ ಹಾಲಿನ ಕೆನೆಯಿಂದ ಬೆಣ್ಣೆ ಮಾಡಿ ತುಪ್ಪ ಮಾಡೋದು ಹೇಗೆ ಅಂತ. ಎಲ್ಲರೂ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಹೋಗಿ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಹಾಲಿನ ಕೆನೆಯಿಂದ ಬೆಣ್ಣೆನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಫೈನಲಿ ರೆಡಿ ಆದೆ. ಈ ಒಂದು ಕುರ್ತಾನ ಹಾಕ್ಕೊಂಡಿದ್ದೀನಿ. ಸೊ ಈ ಬ್ಯಾಗನ್ನು ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಇವತ್ತು. ಯಾಕೋ ಈ ಬ್ಯಾಗ್ ಕ್ಯಾರಿ ಮಾಡಬೇಕು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಹೌಸ್ ಮೈ ಔಟ್ಫಿಟ್. ಸಿಂಪಲ್ ಆಗಿರಲಿ ಕುರ್ತಾ ಅಂತ ಹೇಳಿ ಹಾಕ್ಕೊಂಡೆ. ಯಾಕಂದರೆ ಈಚೆ ತುಂಬ ಬಿಸಿಲಿದೆ. ಸೊ ಸಾಫ್ಟ್ ಆಗಿರಲಿ ಅಂತ ಹೇಳಿ ಹಾಕ್ಕೊಂಡೆ. ಫೈನಲಿ ನಾವು ಹೊರಟ್ವಿ. ಬಿಸಿಲಂತೂ ತುಂಬ ಇತ್ತು. ಹೊರಟ್ವಿ ನಾವು ಸುಮಾರು ಅದು ಇದು ಎಲ್ಲ ಮಾತಾಡಿಕೊಂಡು. ಹಾಗೆಯೇ ಲೇಖಾ ಅಕ್ಕ ಅವ್ರ ಫ್ರೆಂಡ್ ಕೂಡ ಬರ್ತಾಯಿದ್ರು. ನಾವಿವತ್ತು ಹೋಗ್ತಾ ಇರೋದು ರತ್ನಂ ಸಿಲ್ಕ್ಸ್ಗೆ. ಸೊ ರತ್ನಂ ಸಿಲ್ಕ್ಸ್ ಅಂದ ತಕ್ಷಣ ಲಾಸ್ಟ್ ಟೈಮ್ ನಾವು ಅಷ್ಟೊಂದೆಲ್ಲ ಸೀರೆನ ನಾವು ಪರ್ಚೇಸ್ ಮಾಡಿದ್ವಿ. ನಾನಂತೂ ಸೀರೆ ತೊಗೋಬಾರ್ದು ಅಂತ ಹೋಗಿ ತೊಗೊಂಡು ಬಂದಿದ್ದೆ. ಆ್ಯಂಡ್ ಮನೇಲಿ ಇವತ್ತು ಬೋರ್ ಕೂಡ ಆಗ್ತಾಯಿತ್ತು. ಹಾಗೆ ಲೇಖಾ ಅಕ್ಕ ಕರೆದ್ರು. ಅವ್ರು ಕರೆದ ತಕ್ಷಣ ಹೋಗೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಬಂದೆ. ಆ್ಯಂಡ್ ಅವ್ರ ಜೊತೆ ಇದ್ದರೆ ಟೈಮ್ ಸ್ಪೆಂಡ್ ಮಾಡೋದಂತೂ ಗೊತ್ತೇ ಆಗಲ್ಲ. ಆ್ಯಂಡ್ ಅವ್ರ ಜೊತೆ ನನಗೆ ಮಾತಾಡೋದು ಹಾಗೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಸೊ ಫೈನಲಿ ನಾವು ರತ್ನಂ ಸಿಲ್ಕ್ಸ್ಗೆ ರೀಚ್ ಆದ್ವಿ. ನಾವು ಎಂಟ್ರಿ ಆದ ತಕ್ಷಣವೇ ನಮ್ಗೆ ಕಾಣಿಸಿದ್ದು ಮೈಸೂರು ಸಿಲ್ಕ್ ಸಾರೀಸ್ಗಳು. ಎಷ್ಟೊಂದು ಥರ ಸಾರೀಸ್ಗಳಿತ್ತು ಅಲ್ಲಿ. ಹಾಗೆಯೇ ನಾವು ಫಸ್ಟ್ ಫ್ಲೋರ್ಗೆ ಬಂದು ಸಾರೀಸ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಯಾವುದೋ ನ್ಯೂ ಕಲೆಕ್ಷನ್ಸ್ ಅಂತ ನಮಗೆ ಕಾಣಿಸ್ಲಿಲ್ಲ. ಆ್ಯಂಡ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಏನಿದು ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿ. ನಾನು ಈ ಕಡೆ ಸೈಡ್ ನೋಡಿದಾಗ ನನಗೆ ಕಾಣಿಸಿದ್ದು ಈ ಫ್ಯಾನ್ಸಿ ಸಾರೀಸ್ ನನಗೆ ಕಣ್ಣಿಗೆ ಬಿತ್ತು. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ಸ್ಗಳು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲೈಟ್ ಕಲರ್ಸ್ ಎಲ್ಲನೂ ಇತ್ತು. ಹಾಗೆಯೇ ಈ ಥರ ಡಿಸೈನ್ ಕೆಲವೊಂದು ರಿಸೆಪ್ಷನ್ಸ್ ಆ್ಯಂಡ್ ನೈಟ್ ಪಾರ್ಟೀಸ್ಗೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸಾರೀಸ್ಗಳು ಅಂತ. ಹಾಗೆಯೇ ಕೆಲವೊಂದು ಸಾರೀಸ್ಗಳನ್ನೆಲ್ಲ ನೋಡ್ತಾ ಬಂದ್ವಿ. ಹಾಗೆ ಕೆಲವೊಂದೆಲ್ಲ ರಿಪೀಟೆಡ್ ಅಂತ ಅನಿಸ್ತು. ಹಾಗೆಯೇ ಕೆಲವೊಂದು ಲಾಸ್ಟ್ ಟೈಮ್ ನನಗೆ ಈ ಬ್ಲ್ಯಾಕ್ ಆ್ಯಂಡ್ ರೆಡ್ ಸಾರಿ ನಂಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ಎಲಿಫ್ಯಾಂಟ್ ಪ್ರಿಂಟೆಡ್ ಇರುವಂಥದ್ದು ನಂಗೆ ತುಂಬ ಇಷ್ಟ ಆಯಿತು. ಅದು ನಂಗೆ ತುಂಬ ಇಷ್ಟ ಆಯಿತು. ಅದನ್ನು ಸಪ್ರೇಟಾಗಿ ಎತ್ತಿಡಿಸಿದ್ವಿ ನಾವು. ಇಲ್ಲಿ ಎಲ್ಲ ನಾವು ಜಾಸ್ತಿ ಸಾಫ್ಟ್ ಮೆಟೀರಿಯಲ್ ಸಾರೀಸ್ಗಳನ್ನೆಲ್ಲ ಹುಡುಕ್ತಾ ಇದ್ವಿ. ಹಾಗೆ ಡಿಫ್ರೆಂಟ್ ಕಲರ್ ಶೇಡ್ಸಲ್ಲಿ. ಅದರಲ್ಲಿ ನನಗೆ ಈ ಒಂದು ಸಾರಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಒಂದು ಪ್ರಿಂಟೆಡ್ ಇರ್ಬೋದು, ಅಲ್ಲಿ ಡ್ರಾಸ್ ಮಾಡಿರೋದಿರ್ಬೋದು, ಹಾಗೆ ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ನನಗೆ ಈ ಒಂದು ಸಾರಿ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡ್ಬೋದು ಕೆಲವೊಂದು ಸಾರೀಸಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಇತ್ತು. ಹಾಗೆ ಸೇಮ್ ಪ್ಯಾಟ್ರನ್ ಇತ್ತು. ಆ್ಯಂಡ್ ಈ ಸಾರಿನ ಕೂಡ ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ. ಬಟ್ ಡಿಸೈನ್ ಬೇರೆ, ಸೇಮ್ ಕಲರ್ ಇತ್ತು.
ನನ್ನ ಪ್ರೀವಿಯಸ್ ವ್ಲಾಗ್ಗಳು ನೀವು ಯಾರ್ಯಾರು ನೋಡಿರ್ತೀರ ಸೊ ಅವ್ರಿಗೆ ಗೊತ್ತಿರುತ್ತೆ. ನಾನು ರತ್ನಮ್ ಸಿಲ್ಕ್ದು ಕೂಡ ನಾನು ಲಾಸ್ಟ್ ಟೈಮ್ ಶಾಪಿಂಗ್ ಬಂದಾಗ ವಿಡಿಯೋ ಮಾಡಿ ಹಾಕಿದ್ದೆ. ಹಾಗೆ ಈ ಕಲರ್ ಕಾಂಬಿನೇಷನ್ ಸಾರಿ ಕೂಡ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಸಲ ನಾನು ಅಂದ್ಕೊಂಡಿದ್ದೇನು ಅಂದರೆ ನಾನು ಸಾರಿ ತೊಗೋಬಾರ್ದು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಅದರಲ್ಲಿ ನನಗೆ 2-3 ಸಾರೀಸ್ ತುಂಬ ಇಷ್ಟ ಆಗೋಯಿತು. ಲೈಟ್ ವೆಯ್ಟ್ ಕೂಡ ಆ್ಯಂಡ್ ವೆರಿ ಬಜೆಟ್ ಫ್ರೆಂಡ್ಲಿ ಸಾರೀಸ್ ಎಲ್ಲ ನಿಮಗೆ ರತ್ನಮ್ ಸಿಲ್ಕ್ಸಲ್ಲಿ ಸಿಗುತ್ತೆ. ಹಾಗೆ ನಾವು ಹುಡುಕಿ ತೊಗೋಬೇಕು ಸಾರೀಸ್ಗಳನ್ನ, ನಾವು ಅವರೇ ಚೂಸ್ ಮಾಡಿ ಕೊಡೋದಿಲ್ಲ. ಅವರು ತೋರಿಸಿ ಅಂದರೆ ಯಾವುದ್ಯಾವುದೋ ತೋರಿಸ್ತಾ ಇರ್ತಾರೆ. ಆ್ಯಂಡ್ ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಅದು ಥ್ರೆಡ್ ವರ್ಕು, ಹ್ಯಾಂಡ್ ವರ್ಕ್ ಅದು. ಸೊ ಈ ಒಂದು ಇದೇನೋ ನನಗೆ ಯೂನಿಕ್ ಅಂತ ಅನಿಸ್ತು. ಲೇಖಾ ಅಕ್ಕ ಅವ್ರ ಅಮ್ಮನಿಗೆ ಗೌರಿ ಹಬ್ಬಕ್ಕೆ ಸೀರೆನ ಕೂಡ ತಗೋತಾ ಇದ್ರು. ಸೊ ಅದನ್ನು ಕೂಡ ನಾನು ನೋಡ್ತಾ ಇದ್ವಿ. ಈ ಕಡೆ ಎಲ್ಲ ಜಾಸ್ತಿ ಸಿಲ್ಕ್ ಸ್ಯಾರೀಸ್ಗಳಿತ್ತು. ಹಾಗೆ ಇತ್ತೀಚೆಗೆ ನನಗೆ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳ ಮೇಲೆ ಸಖತ್ ಲವ್ ಆಗಿಬಿಟ್ಟಿದೆ. ಯಾಕಂದರೆ ನನ್ನ ಒಂದು ಎಂಗೇಜ್ಮೆಂಟಲ್ಲಿ ಕೂಡ ನಾನು ಟಿಶ್ಯೂ ಸಿಲ್ಕ್ ಸ್ಯಾರೀಸ್ನೇ ಹಾಕ್ಕೊಂಡಿದ್ದು. ಸಾರಿ ಕಲೆಕ್ಷನ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಎಲ್ಲನೂ ತೊಗೊಳ್ಳೋಣ ಅಂತಲೇ ಅನಿಸ್ತಾ ಇತ್ತು. ಹಾಗೆಯೇ ಇದು ಒಂದು ಕಲಂಕಾರಿ ಸಿಲ್ಕ್ ಸಾರಿ ಅಂತ ಹೇಳ್ತಾರೆ ಇದಕ್ಕೆ. ಆ್ಯಂಡ್ ಅವರು ಇದನ್ನೇ ಪರ್ಟಿಕ್ಯುಲರ್ ಆಗಿ ಕೇಳಿಬಿಟ್ಟು ತೋರಿಸ್ಕೊತಾ ಇದ್ರು. ಹಾಗೆ ಅವ್ರ ಅಮ್ಮನಿಗೆ ಮತ್ತು ಅವ್ರ ಅಕ್ಕನಿಗೆ ಇಬ್ರಿಗೂ ಕೂಡ ಅವರು ನೋಡ್ತಾಯಿದ್ರು. ನನಗೂ ಕೂಡ ಈ ಒಂದು ಸಾರಿನೇ ತಗೋ ಅಂತ ಹೇಳಿದ್ರು ಗೌರಿ ಹಬ್ಬಕ್ಕೆ. ನಂದು ಮದುವೆ ಎಲ್ಲ ಇರೋದ್ರಿಂದ ಸುಮಾರು ಸಿಲ್ಕ್ ಸ್ಯಾರೀಸ್ಗಳು ಆಲ್ರೆಡಿ ಸ್ವಲ್ಪ ಇದೆ. ಆ್ಯಂಡ್ ಮದುವೆ ಟೈಮಲ್ಲೂ ಕೂಡ ಸಿಲ್ಕ್ ಸ್ಯಾರೀಸ್ ಬರೋದ್ರಿಂದ ಸೊ ನನಗೆ ಬೇಡ ಅಂತ ಹೇಳಿದೆ. ಹಾಗೆಯೇ ಈ ಒಂದು ಕಾಂಬಿನೇಷನ್ ಸಾರಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಲೈಟ್ ಆಗಿದೆ ಆ್ಯಂಡ್ ಪಿಸ್ತಾ ಗ್ರೀನ್ ಇದು. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನೋಡಿದ ತಕ್ಷಣ. ಯಾವಾಗಲೂ ಡಾರ್ಕ್ ಚೂಸ್ ಮಾಡೋದಕ್ಕಿಂತ ಲೈಟ್ ಕಲರ್ಸ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ರಾಯಲ್ ಲುಕ್ ಕೊಡುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಆ್ಯಂಡ್ ಹಾಗೆ ಸುಮಾರು ಸ್ಯಾರೀಸ್ಗಳನ್ನ ನೋಡ್ತಾ ಈ ಒಂದು ಸಾರಿ ಕೂಡ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಲರ್ ಕಾಂಬಿನೇಷನ್ ಆ್ಯಂಡ್ ಪ್ರಿಂಟಿಂಗ್ಸ್ ನನಗೆ ಎಕ್ಸ್ಪೆಷಲಿ ಇಷ್ಟ ಆಗಿ ಸೊ ನಾವು ಒಂದಷ್ಟು ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ವಿ. ಫೈನಲಿ 1-2 ಅಂತ ಹೇಳಿ ಒಂದು 5-6 ತೊಗೊಂಡು ಹಾಗೆ ಊಟದ ಟೈಮು ಮೀರೋಗಿತ್ತು. ಸೊ ಲೇಟಾಗಿ ಬಂದು ಊಟ ಮಾಡಿದ್ವಿ, ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇದು 3 ಸಾರೀಸು ನನಗೆ ಲೇಖಾ ಅಕ್ಕ ನನಗೆ ಕೊಡಿಸಿದ್ದು. ನಾನು ಕಲಂಕಾರಿ ಸಿಲ್ಕ್ ಸಾರಿ ತೊಗೊಳ್ಳಲ್ಲ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಲೇಖಾ ಅಕ್ಕ ನನಗೆ ಈ 3 ಸಾರೀಸ್ ಬ್ಯೂಟಿಫುಲ್ ಸಾರೀಸ್ ನನಗೆ ಕೊಡಿಸಿದ್ರು. ಲೈಟ್ ವೆಯ್ಟ್ ಇದೆ, ಹಾಗೆ ಎಷ್ಟು ಸಾಫ್ಟ್ ಇದೆ. ಆ್ಯಂಡ್ ನನಗೆ ಆ ಕಲರ್ಸ್ ನೋಡ್ತಾ ಇದ್ರೆ ಯಾವಾಗಪ್ಪ ಉಟ್ಕೊಳ್ಳೋದು ಅಂತ ಅನಿಸುತ್ತೆ. ನನಗೆ ಯಾವಾಗಲೂ ಸೇಮ್ ಇರೋದು ಇಷ್ಟ ಆಗಲ್ಲ, ಡಿಫ್ರೆಂಟಾಗಿ ಇರಬೇಕು ನನ್ನ ಸ್ಯಾರಿ ಕಲೆಕ್ಷನ್ ಅನ್ನೋದು ನನ್ನ ಒಂದು ಆಸೆ. ಸೊ ಇದೆಲ್ಲ ಮುಗಿಸ್ಕೊಂಡು ಸಲೂನ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ಹಬ್ಬ ಇರೋದ್ರಿಂದ ಸಲೂನ್ಗೆಲ್ಲ ಹೋಗಿ ಹಾಗೆ ನಾವು ಜ್ಯುವೆಲರ್ಸ್ ಶಾಪ್ಗೆ ಹೊರಟ್ವಿ. ಸೊ ಜ್ಯುವೆಲರ್ಸ್ ಶಾಪಿಗೆ ಬಂದ್ವಿ. ಸೊ ಲೇಖಾ ಅಕ್ಕ ಅವ್ರದ್ದೆಲ್ಲ ಸ್ವಲ್ಪ ಪರ್ಚೇಸ್ ಇತ್ತು. ಸೊ ಹಾಗೆ ಹೇಗಿದೆ ಕಲೆಕ್ಷನ್ಸ್ ಅಂತ ಎಲ್ಲ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ ಈ ಒಂದು ಕಲೆಕ್ಷನ್ಸ್. ಮುಖೇಶ್ ಜ್ಯುವೆಲ್ಸ್ ಸುಂಕದಕಟ್ಟೆಯಲ್ಲಿ ಇರೋದು ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ತೋರಿಸ್ತಾ ಇದ್ರು. ನನಗಂತೂ ಇದೆಲ್ಲ ಇಷ್ಟ ಆಗ್ತಾ ಇತ್ತು. ಆದರೆ ದುಡ್ಡು ಇರಬೇಕು ಎಲ್ಲನೂ ತೊಗೊಳ್ಳೋದಕ್ಕೆ. ಹಾಗೆ ಲೇಖಾ ಅಕ್ಕ ಇಯರಿಂಗ್ಸ್ ಎಲ್ಲ ಚೂಸ್ ಮಾಡ್ತಾಯಿದ್ರು, ನೋಡ್ತಾಯಿದ್ರು. ನಾನು ಕೂಡ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದೆ. ಸುಮಾರು ಕಲೆಕ್ಷನ್ಸ್ ಇದೆ. ಎಲ್ಲ ಮುಗಿಸಿ ನಾವು ಕೂಡ ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಡೇ ವ್ಲಾಗ್. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು, ಬಾಯ್.